ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮಾತಾದ್ರು. ಈ ರೀತಿ ನೀವ್ಯಾರು ಮೀಡಿಯಾದವ್ರು ಕೇಳ್ತಾರೆ, ನಾನು ಅದಕ್ಕೆ ಇದರಲ್ಲಿ ನೋಡಿದೆ. ಈ ರೀತಿ ನೀವು ಹೈಜಾಕ್ ಮಾಡಿದ್ರತ್ತಲ್ಲ ಸಜೆಷನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನನಗೆ ಅಂತ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ದಿದ್ರೆ ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರು. ಅವತ್ತೊಂದು ದಿನ ಒಂದು ಎಕ್ಸಾಂಪಲ್ ಹೇಳಿದ್ರು. ಏನ್ ಬಲ್ಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ಬಿಟ್ಟಿದ್ರು. ಆ ಕಾರಣದಿಂದ ಈ ಲೇಟಾಗಿ 4 ಜನ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂತ ಅವ್ರ ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಒಂದ್ ದಿವಸ ಅವ್ರು ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದ್ರು, ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂತ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ. ಆ ನೋವನ್ನು ಬರ್ಸಕ್ಕಾಗಿರೋ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು, ನನ್ನ ತಾಯಿ ತೀರ್ಕೊಂಡ್ರು. ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದ್ರು. ತಾವೆಲ್ಲ ಕೇಳಿರ್ಬೋದು, ತಮ್ಮ ಹತ್ರ ಅದ್ರ ಬಗ್ಗೆ ಮಾಹಿತಿ ಇದೆ. ನಾನು ಇವತ್ತಿನ ದಿನ ನಾನು ಚುನಾವಣೆಯಲ್ಲೇ ಮೊನ್ನೆ ಲಾಸ್ಟ್ ಎಲೆಕ್ಷನ್ ಅಲ್ಲೂ ಈ ಮಾತು ಹೇಳಿದ್ದೀನಿ. ಮೊದಲ ಎಲೆಕ್ಷನ್ ಅಲ್ಲಿ ಸೋತಾಗ ನನ್ನ ತಾಯಿ ಕಲ್ತ್ಕೊಂಡಿದ್ದೆ. ಈಗೇನಾದ್ರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧಿ ನಾನು ಹೋಗಲ್ಲ, ನನ್ನ ಬಾಡಿ ಹೋಗ್ತದೆ ಅಂತ ಹೇಳಿದ್ರು. ಆ ರೀತಿ ಹೇಳಿದ್ರು. ಅಂದ್ರೆ ಅವ್ರಿಗೆ ಎಷ್ಟು ನೋವಿತ್ತು ಅಂದ್ರೆ, ತಾಯಿನ ಕಳೆದುಕೊಂಡ್ವಿ. ಎಲ್ರೂ ತಾಯಿ ಅಂದ್ರೆ ಎಲ್ಲರೂ ತಾಯಿನೇ, ನಿಜಾನೇ ಅದು. ತಾಯಿನ ಕಳೆದುಕೊಂಡ ಒಂದು ನೋವಿತ್ತು ಅಂತ. ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋ ಒಬ್ಬ ಡೆಲಿಗೇಟ್ ಅವರು, ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದು, ಬಹುಶಃ ಒಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರು. ಅಂತ ಸಮಯದಲ್ಲಿ ಈ ಅಭ್ಯರ್ಥಿಗೆ, ಶಾಸಕರಿಗೆ, ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ವಿಡಿಯೋ ತೋರಿಸ್ತಾ ಇರ್ತಾರೆ. ಅದು ಆ ಹುಡುಗ ನನಗೆ ಹೇಳಿದ ಮಾತು. ಚುನಾವಣೆ ಸಮಯ ಓಟ್ ಹಾಕ್ಬಿಟ್ಟು ಬಂದ್ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು. ನಾನು ವಿಡಿಯೋ ತೋರಿಸ್ದೆ ಅಣ್ಣ, ನಮ್ಮ ತಾಯಿ ಈ ರೀತಿ ಇದ್ದಾರೆ, ನಾನು ಬರೋಕ್ಕಾಗಲ್ಲ, ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ. ನಾನು ತಾಯಿ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ, ನಾನು ಇರಬೇಕು ಅಂತ ಬೇಡ್ಕೊಟ್ರು ಸಹ, ಎತ್ತಲ್ಲಿ ಅತ್ತ ನಿಮ್ಮ ತಾಯಿ ಹಂಗೇನಾದ್ರೆ 3 ಗಂಟೆಯಲ್ಲಿ ನಿಮ್ಮ ಫ್ಲೈಟಲ್ಲಿ ಕಳಿಸ್ತೀವಿ ನಡೆಯೋ ಅದು ಕರ್ಕೊಂಡು ಹೋದ್ರಣ. ನಾನು 21ನೇ ತಾರೀಕು ನನ್ನ ಬಸ್ಸಲ್ಲಿ ಹಾಕೊಂಡು ಹೋದ್ರು. 24ನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಟ್ರು. ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಹೊರಗಡೆ ನನ್ನ ತಾಯಿ ತೀರ್ಕೊಟ್ರು. ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು. ಇದೆಲ್ಲ ಯಾರು ಮಾಡೋ ಕೆಲಸ? ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ನೀವು ಅವ್ರ ಮಗನ್ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್. ಹೌದು, ನನಗೆ ಇದು ಯಾರು ಹೇಳಿದಲ್ಲ, ಅದೇ ಶ್ರೀನಿವಾಸ್ ಹೇಳಿದ ಮಾತಿದ್ದು. ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದ್ರು, ಹತ್ಕೊಂಡು ಹೇಳಿದ್ರು, ಅಣ್ಣ ನಮಗ್ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿರ್ಲಿಲ್ಲಣ್ಣ, ನಮ್ಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು. ಒಬ್ಬ ಸುಮಾರು 65 ವರ್ಷ ಆಗಿರ್ಬೋದು, 65-70 ವರ್ಷದ ಒಬ್ಬ ಓಬುಲ್ ರೆಡ್ಡಿ ಅನ್ನೋ ಒಬ್ಬ ರೆಡ್ಡಿ ಸಮಾಜದವರು, ಅವ್ರ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು. ಅಣ್ಣ ನನ್ಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ. ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ? ನನ್ನ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು, ನಮ್ಮ ಬಲ್ಲ ಉತ್ಸವ ಸಂಘದ ಅಧ್ಯಕ್ಷನು. ನನ್ನ ಹತ್ರ ಎಮ್ ಎಲ್ ಎ ಆಗ್ಲಿ ಇತರ ಕಾರ್ಯಪ್ಪ ನಾರಾಯಣ ಆಗ್ಲಿ, ಆನಂದ್ ರೆಡ್ಡಿನಾಗ್ಲಿ, ಯಾರೇ ಆಗ್ಲಿ ನಮ್ಮ ಮನೆ ಹತ್ರ ಬರ್ಲಿಲ್ಲ. ನಾನು ಸ್ವಇಚ್ಛೆಯಿಂದ ನನ್ನ ತಮ್ಮನ ಹರೀಶ್ ಅವ್ರು ಕರೆದು ನಾನು ಅಲ್ಲಿ ಹೋಗಿದ್ದೀನಿ ಅಷ್ಟೇ. ಇನ್ನು ಪ್ರವಾಸ ಅದು 2 ದಿನ ಮುಂಚೆ ಹೋಗಿದ್ದೀನಿ. ನಾನು ಏನಪ್ಪ ಫೋನ್ ತೋರಿಸಿದ್ದು ನಮ್ಮ ತಾಯಿ ಫೋಟೋ ಕಾರ್ಯ 4 ಜನ ಮತ್ತೆ ಒಬ್ಬರು ಮಾತು ತೋರಿಸಿದ್ದೀನಿ. ಯಾಕಂದ್ರೆ ಅವರು ನೀನು ಬರ್ಬೇಕಪ್ಪ ಅಂತ ಹೇಳಿದ್ರು. ಅಣ್ಣ ನಮ್ಮ ತಾಯಿ ಪರಿಸ್ಥಿತಿ ಇದೆ, ಈ ತರ ಇದೆ, ನಾನು ಬರೋಕ್ ಆಗೋದಿಲ್ಲ, 2 ದಿನ ಮುಂಚಿತವಾಗಿ ಬರ್ತೀನಿ ಅಂತ ಬಿಟ್ಟು ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾರಿಗೇ ಆಗ್ಲಿ, ಎಲ್ಲೇ ಆಗ್ಲಿ, ಫೋಟೋ ಆಗ್ಲಿ, ಹತ್ಕೊಂಡಿದ್ದಾಗ್ಲಿ ಏನು ಹೇಳಿದ್ರೆ ಪ್ರಮಾಣ ಮಾಡಿ ನಡೀತೀನಿ ನಡೀರಿ, ನಲ್ಲೇನೋ ಬರ್ತೀನಿ ಬೇಕಾರೆ ಎಲ್ಲಿಗೆ ಅಲ್ಲಿ ಬರ್ರಿ, ಯಾವ ದೇವಸ್ಥಾನ ಹೇಳಿ ಅಣ್ಣ. ನಾನು ಹೇಳ್ತೀನಿ ನೋಡಿ, ನಾನು ನಮ್ಮ ತಾಯಿ ಈ ದಿನ ತಿರೋಬೇಕಾ? ನಾನು ಇವತ್ತನೇ ಬಂದೆ, ಇವಾಗ ದುಃಖ ಆಗ್ತಿದೆ. ಈ ದಿನ ತಾಯಿ ತಿರೋಬೇಕಾ? ಓಟ್ ಆದ್ಮೇಲೆ ಆಮೇಲೆ ತಿರೋಗಿದ್ದು ನಂಗೆ ಮಾತಾಡ್ಸಿದ್ರು ಪ್ರಕಾಶನ್ನ. ಮಾತಾಡ್ಸಿಕ್ಕೆ ಅವ್ರು ನಂಗೆ ದುಃಖ ಬಂತು. ಇವರು ಮಾತಾಡ್ಸಿದ್ರು, ಸಮೃದ್ಧಿ ಮುಂಜಾನೆ ಕರ್ಕೊಂಡೋದ್ರು ನನ್ನ. ಇಳಿಸಿದಾಗ ನಾನು ಅವ್ರು ಬಂದು ಮಾತಾಡ್ಸಿದ್ರು, ಏನಪ್ಪ ಶ್ರೀನಿವಾಸ ಅಂದ್ರೆ ಅಷ್ಟೊಂದು ಮಾತಾಡಿ ಅಷ್ಟೇ. ಬೇರೆ ಯಾವುದೇ ರೀತಿಯನ್ನು ಮಾತಾಡಿಲ್ಲ. ನನಗೆ ಯಾರೇ ತೊಂದರೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ನನ್ಗೆ ಹೇಳ್ತೀನಿ ನೋಡಿ, ಅಲ್ಲ ಸರ್, ನನಗೆ ನಮ್ಮ ಬಾಸ್ ಮುಳ್ಳಣ್ಣವರು ಇಂಥ ಸಿಂಬಲ್ ಹಾಕಂತ ಹೇಳಿಲ್ಲ, ಕಾರ್ಯಪ್ಪ 4 ಜನ ಹೇಳಿಲ್ಲ. ಯಾಕಂದ್ರೆ ನಾವು 24 ಗಂಟೆ ಅವ್ರ ಜೊತೆಲಿ ಇರೋದು. ಆ ಒಂದು ನಂಬಿಕೆ ಮೇಲೆ ನಾವು ಪ್ರಾಣವರೆಗೂ ಅವ್ರು ಏನ್ ಹೇಳಿದ್ರು ಅದನ್ನೇ ಮಾಡೋದು ನಾವು. ಆ ನಂಬಿಕೆ ನನ್ಗೆ ಇಂಥ ಸಿಂಬಲ್ ಕೂಡ ಹಾಕಂತ ಹೇಳಿಲ್ಲ. ನಾವು ಬೇರೆಯವ್ರಿಗೆ ಹಾಕೋದು ಇಲ್ಲ. ಅವ್ರು ಯಾವ ಪಕ್ಷದಲ್ಲಿ ಹೇಳಿದ್ರೆ ಅಲ್ಲಿರೋದು ನಾವು ಅಷ್ಟೇ. ಆ ಒಂದು ಇದ್ಮೇಲೆ ಯಾವ್ರೇ ಆಗ್ಲಿ ನಾನು 100 ರೂಪಾಯಿ ಹಣ ಯಾರು ಕೊಟ್ಟಿಲ್ಲ ನನಗೆ. ಎಲ್ಲೇ ನಾವು ಪ್ರಮಾಣ ಮಾಡ್ತೀನಿ, ಎಲ್ಲರೂ ಬರ್ತೀನಿ ನಡೀಬೇಕಾದ್ರೆ ಅವ್ರು ಕೇಳ್ತೀನಿ, ನಿಮ್ಗೆ ಯಾರನ್ನ ಬರೀರಿ, ನಿಮ್ ಜೊತೆ ಬರ್ತೀನಿ ನಡೀರಿ, ನಾನು ಯಾರ 100 ರೂಪಾಯಿ ತಗೊಂಡಿದ್ದೀನಿ ಅಂದ್ಬಿಟ್ಟು ಹೇಳಿ. ನೀವು ಸುಮ್ಮನೆ ಏನೇನೋ ಅವ್ರ ಹಿಂಸೆ ಕೊಟ್ಟರು, ಕಾರ್ ಕರ್ಕೊಂಡ್ ಬಂದ್ರು, ಇನ್ನು ಅದೇ ಸುಳ್ಳು. ನಂಗೆ ತೊಂದರೆ ಆಯ್ತು, ಫೋನ್ ಮಾಡಿದ್ರು, ಬರ್ತಾ ಇದ್ದೆ, ಒಂದು ವೇಳೆ ಬರ್ತಾ ಇದ್ರೆ
ಫೋನ್ ಬಂತು, ಮತ್ತೆ ಸಮೃದ್ಧಿ ಮಂಜಣ್ಣವ್ರು ಬಂದರು, MLA ಕರ್ಕೊಂಡು ಬಂದು ನಾನು ಪ್ಲೇಟ್ ಹಚ್ಬಿಟ್ಟು ಮನೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದ್ರು. ಅಷ್ಟೊಂದು ಈ ಎಲೆಕ್ಷನ್ ಇರ್ಲಿ ನಡೆಯಪ್ಪ, ಫಸ್ಟ್ ನಿಮ್ಮ ತಾಯಿ ನೋಡ್ಬಿಟ್ಟು ಒಂದು ಅವ್ರು ಇದು ಮಾಡ್ಬಿಟ್ಟು ಹೇಳ್ಬಿಟ್ಟು ಬೇರೆ ಎತ್ಬಿಟ್ಟು ಹೋದ್ರು. ಮೊಬೈಲ್ ಎಲ್ಲಿ ಕಿತ್ಕೊಂಡ್ರು ಅಂದ್ರೆ ನಾನು ಓಟಕ್ಕೆ ಹೋಗಿ ಎತ್ಕೊಂಡು ಹೋಗ್ತಾ ಇದ್ದೆ. ಅವಾಗ ನಾನು ಪೊಲೀಸ್ ಹೊರಗೆ ಮೊಬೈಲ್ ಕೊಡಪ್ಪ ಅಂದ್ರು. ಅವಾಗ ಮಂಜಣ್ಣ ಎತ್ಕೊಂಡು ಸಿನ ಫೋನ್ ಕೊಡು ಅಂತ ತಗೊಂಡ್ರು. 3 ಅವರ್ ನನ್ನ ಹತ್ರ ಫೋನೇ ಇಲ್ಲ. ಆಮೇಲೆ ಗೆದ್ದೆಲ್ಲ ಆದ್ಮೇಲೆ ನಮ್ಮ ನೆಕ್ಸ್ಟ್ ಇಲ್ಲಿ ಬಂದು ತಗೊಂಡಿದ್ದು ಗೆಸ್ಟ್ ಹೌಸ್ ಅಲ್ಲಿ ಫೋನ್ ಕೊಟ್ಟಿದ್ದು ನಾನು. ಪೊಲೀಸರು ಕೇಳಿದ್ರು, ಫೋನ್ ಕೊಡಪ್ಪ ಒಳಗಡೆ ಎತ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರು. ಅಲ್ಲ ಟೂರಲ್ಲಿ ಇಲ್ಲ. ಟೂರಲ್ಲಿ ನಾನು ಫೋನ್ ಹತ್ತಿತ್ತು, ನನ್ನ ಫೋನ್ ಬಂತಲ್ಲ, ನನ್ನ ಫೋನ್ ಬಂತು, ಫೋನ್ ಮಾತಾಡ್ತಲ್ಲ. ನನ್ನ ತಾಯಿಗೆ ಸುತ್ತ ಇದ್ದಾಗ ನನ್ನ ಅಣ್ಣ ಫೋನ್ ಮಾಡ್ದ, ಇದ್ರ ತಾಯಿ ತೀರ ಬಿಟ್ಟು ಅವ್ನು ನನ್ನ ಫೋನ್ ಇತ್ತು ನನ್ನ ಹತ್ರ. ಅದು ಸುಳ್ಳು. ಫೋನ್ ಕಿತ್ತು ಎಲ್ಲ ಸರ್, ನನ್ನ ಹತ್ರ ಯಾವ್ದು ಉತ್ತರ ಮಾಡಿಲ್ಲ. ನನಗೆ ಶೈಕ್ಷಣಿಕ ನನ್ನ ತಮ್ಮ ಹೇಳಿದ್ರು, ಹರೀಶ್ ಅವ್ರಿಂದ ಹೋಗಿದ್ರು. ನಮ್ಮ ಇವ್ರಿಗೂ ನಮ್ಮ ಬಾಸ್ಕೊಂಡು ನಂಗೆ ಹೇಳಿಲ್ಲ, ಟೂರ್ ಬಾಪ ನೀನು ಹೋಗಪ್ಪ ನನಗೆ ಹೇಳಿಲ್ಲ. ಅವರು ನಾಗರಾಜ್ ಹೇಳಿಲ್ಲ, ಯಾರ್ಯಾರು ನನಗೆ ಒತ್ತಡ ಮಾಡಿಲ್ಲ. ನಾನು ಹೋಗಿಲ್ಲ. ಶೈಕ್ಷಣಿಕ ಅಭ್ಯಾಸದಿಂದ ನನ್ನ ತಮ್ಮ ಹೇಳಿದ್ರು, ನನ್ನ ತಮ್ಮ ಹೇಳಿದ್ರೆ ನಾನು ಹೋಗಿದ್ದೀನಿ ಇಷ್ಟೇ. ನಮ್ಮ ತಾಯಿಗೆ 2 ತಿಂಗಳಿಂದ ಹುಷಾರಿರಲಿಲ್ಲ. ಹಾಸ್ಪಿಟಲ್ ಅಡ್ಮಿಟ್ ಆಗಿ ಕರೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೆ. 17 ದಿನ ಅಡ್ಮಿಟ್ ಮಾಡಿದ್ದೀನಿ ಹಾಸ್ಪಿಟಲ್. ಆಗಲ್ಲ ಅಂತ ಕರ್ಕೊಂಡ್ ಬಂದಿದ್ದು ನಿಜ. ಹಾರ್ಟ್ ಪ್ರಾಬ್ಲಮ್ ಇತ್ತು, ಮುಂದೆ ಆಗಲ್ಲ ಅಂದ್ಬಿಟ್ಟು ಡಾಕ್ಟರ್ ಹೇಳಿದ್ರು, ಕರ್ಕೊಂಡ್ ಬಂದು ಮನೇಲಿ ಇದ್ದೀವಿ. 1.5 ತಿಂಗಳು ಮನೇಲಿ ಇದ್ದೀವಿ ನಾವು. ಇಲ್ಲ ಸುಳ್ಳು. ನಮ್ಮ ಮನೇಲಿ ಯಾರು ಇಟ್ಟು ನಮ್ಮ ಭಾಷೆ ಬರ್ಲಿಲ್ಲ. ನನ್ಗೆ ಹೇಳಿಲ್ಲ ಪಾಪ ಅಂದ್ಬಿಟ್ಟು, ನಾನು ನಿಮ್ ಟೂರ್ ಬಾರೋ ಅಂದ್ಬಿಟ್ಟು ನನಗೆ ಹೇಳಿಲ್ಲ. ನಮ್ಮ ಇವರು ಇದು ಬರ್ಸು ನಮ್ಮ ಹರೀಶ್ ಅವ್ರು ಹೇಳಿದಕ್ಕೋಸ್ಕರ ನಾನು ಹೋಗಿದ್ದೆ ಅಷ್ಟೇ. 2 ದಿನ ಮುಂಚೆ ಹೋಗಿ